ಹೆಚ್ಚು ಇದೆಯಾ ಸಮ್ಮುಖದಲ್ಲಿ? ನನಗೆ ಗೊತ್ತು ಸರ್, ಈ ನಿಮ್ಮ ಆರ್ಡರಿನ ಮೇಲೆ ನನ್ನ ಮುಂದೆ ನಡೆಯೋದಿಲ್ಲ. ಯಾಕಂದ್ರೆ ಇಂದಿನಿಂದ ನಾನು ನಿಮ್ಮ ಗುಲಾಮನು ಅಲ್ಲ. ಅವನು ಇರುವ ಜಾಗ ಹೇಳಿದ್ದರೆ ನಾನು ಬಿಡುತ್ತೇನೆ ಅಂತಿದೆಯಾ? ಕೊಲ್ಲುತ್ತೇನೆ. ನಿನಗೆ 10,000 ಬಹುಮಾನ ಕೊಡಿಸುತ್ತೇನೆ. ಅವನ ಹೇಳಿದರೆ 10,000 ಬಹುಮಾನ? ಅದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಅಂತ ತಿಳ್ಕೊಂಡಿದ್ರೆ? ನಮ್ಮಲ್ಲೇ ಒಡಕು ಹುಟ್ಟಿಸಿ, ನಮ್ಮಲ್ಲೇ ಜಾತಿ ಜಗಳ ಭೇದ ಹುಟ್ಟಿಸಿ, ನಮ್ಮ ಅಣ್ಣ ತಮ್ಮದರಲ್ಲಿ ಒಡಕು ಹುಟ್ಟುವಂತೆ ಮಾಡಿ, ಆಸ್ತಿಯನ್ನು ಕಬಳಿಸಿ, ಒಬ್ಬರ ಮೇಲೆ ಒಬ್ಬರು ಎರಗುವಂತೆ ಮಾಡಿ, ಈ ನಿನ್ನ ಆಸ್ತಿ ನಮ್ಮ ಮೇಲೆ ತೋರಿಸ್ತಾ ಇದೆಯಲ್ಲ, ಈ ನಿನ್ನ ಬಹುಮಾನ ನನ್ನ ಅಣ್ಣನ ಕಾಲಿನ ಧೂಳಿನ ಸಮಾನ. ನಿನ್ನ ಮಾತು ನನಗೆ ಬೇಕಾಗಿಲ್ಲ. ನಮ್ಮ ದಾಸದಲ್ಲಿದ್ದು ನಾವು ಹೇಳುವ ಮಾತು ಕೇಳುವ ನೀನು ಒಬ್ಬ ದರೋಡೆಯನ್ನ ಮಾತು ಕೇಳಿದ್ಯಾ? ನಿನ್ನ ಪರಿಸ್ಥಿತಿ ಗಂಭೀರವಾಗುತ್ತೆ. ಈ ಬಣ್ಣ ಹೆದರಿಕೆಗೆ ಎದುರೋಳಲ್ಲ ನಾನು. ಸಾಕಷ್ಟು ವಿದ್ಯಾವಂತರಾಗಿದ್ರು ಕೂಡ ನನ್ನ ದೇಶ, ನನ್ನವರು, ನಮ್ಮವರು, ನನ್ನತನ ಎನ್ನುವುದನ್ನು ಬಿಟ್ಟು ಈ ನಿಮ್ಮ ಗುಲಾಮಗಿರಿಯ, ಈ ನಿಮ್ಮ ಮುಸುಕು ಈ ನನ್ನ ಕಣ್ಣ ಮೇಲೆ ಆವರಿಸಿತ್ತು. ಆ ಅಣ್ಣನಿಂದ, ನನ್ನ ಅಣ್ಣನಿಂದ ಧರ್ಮದ ಮುಸುಕು ನನ್ನ ಕಣ್ಣಿನಿಂದ ತರಿದಿದೆ. ಆದಾಗ ಈ ಗುಲಾಮಗಿರಿಯ ಅಧೀನರು ಇಂದಿನಿಂದ ನಾನಲ್ಲ. ನೀನು ಲಕ್ಷ್ಮಣನನ್ನು ತೋರಿಸಿದರೆ ಅವನು ಬಿಡ್ತಾನೆಂದು ತಿಳ್ಕೊಂಡಿಯಾ? ಕೊಲ್ಲುತ್ತೇನೆ. ಇದು ನಿಮ್ಮ ತಪ್ಪು ತಿಳುವಳಿಕೆ. ಯಾಕಂದ್ರೆ ಆ ನನ್ನ ಅಣ್ಣನ ಮೇಲೆ ನೂರಾರು ಬಡ ಮಕ್ಕಳ ಆಶೀರ್ವಾದ ಇದೆ, ಎಷ್ಟೋ ಹೆಣ್ಣು ಮಕ್ಕಳ ಕರುಣೆ ಇದೆ. ಅಂದಾಗ ಅದು ಅಲ್ಲದೆ ಆ ತುಳಸಿಗೇರಿ ಹನುಮಪ್ಪನ ಆಶೀರ್ವಾದ ಸಹ ನನ್ನ ಅಣ್ಣನ ಮೇಲೆ ಇದೆ. ನಿಮ್ಮ ಗುಲಾಮಗಿರಿ ಆ ನನ್ನ ಅಣ್ಣನ ಮೇಲೆ ಒಂದು ಕೀಟದ ಸಮಾನ. ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಲಕ್ಷ್ಮಣನು ಹಿಡಿಯಲು ಸಾತ್ಕೊಳ್ಳುವ ಇಲ್ಲ. ನಿನಗೆ 3 ನಿಮಿಷ ಟೈಮ್ ಕೊಡುತ್ತೇನೆ, ವಿಚಾರ ಮಾಡು. 3 ನಿಮಿಷ, 3 ಜನ್ಮ ಕೊಟ್ಟರು ಒಂದೇ ವಿಚಾರ. ಯಾಕಂದ್ರೆ ಲಕ್ಷ್ಮಣ ನನ್ನ ಅಣ್ಣ, ಅಮ್ಮ ತಾಯಿ ಭಾರತಾಂಬೆ ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಲಕ್ಷ್ಮಣನ ತಂಗಿಯಾಗಿ ಹುಟ್ಟುವಂತೆ ಮಾಡ್ತಾರೆ, ಹುಟ್ಟುವಂತೆ ಮಾಡ್ತಾರೆ. ನನ್ನ ಅಣ್ಣನ ಹಾಗೆ ನೋಡಿಕೊಳ್ಳು, ಅವನ ದಾರಿಯನ್ನು ಸುಲಭವಾಗಿ ಮಾಡುವಂತೆ ಮಾಡು ಭಾರತಾಂಬೆ. ಸರ್, ತಗ್ಗಿನಾಯಕ ಬಂದಿದ್ದಾರೆ. ಕರೆದುಕೊಂಡು ಬನ್ನಿ. ಕಾರ್ಬನ್ ಸಾಹೇಬರು ನಮ್ಮನ್ನು ಕರೆಸಿದ ಕಾರಣ? ಬನ್ನಿ, ನಿಮ್ಮಲ್ಲಿ ಒಂದು ಕೆಲಸವಿದೆ. ಅದೇನ್ ಹೇಳ್ರಿ ಸಾಹೇಬ್ರ? ಲಕ್ಷ್ಮಣ ಎಲ್ಲಿದ್ದಾನೆ? ಅವನ ವಿಷಯ ಏನಿದೆ? ಅವನ ಹೆಸರು ಕೇಳೇನ್ರಿ, ಆದ್ರ ಅವ ಎಲ್ಲಿರ್ತಾನೋ, ಏನ್ ಮಾಡ್ತಾನೋ, ಹೆಂಗದಾನೋ ಅನ್ನೋದು ನನಗೆ ಗೊತ್ತಿಲ್ರಿ ಸಾಹೇಬ್ರ. ನೀವು ಸತ್ಯವಂತರು, ಚಿಲ್ಲು ಹೇಳೋರಲ್ಲ. ಇಲ್ಲ ಸಾಹೇಬ್ರ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವರು ನಿಮ್ಮಲ್ಲಿ ಬರ್ತಾರಂತೆ, ನಿಮ್ಮಲ್ಲಿ ಊಟ ಮಾಡ್ತಾರಂತೆ, ದರೋಡೆ ಮಾಡಿದ ಮಾಲೆಲ್ಲ ನಿಮ್ಮಲ್ಲಿ ಇಡ್ತಾರಂತೆ. ನಿಜ ಏನಾಗ್ರೆ ಲಕ್ಷ್ಮಣ್ ಎಲ್ಲಿದ್ದಾರಂತ? ನೀವು ಏನೇ ಮಾಡಿದ್ರು ನನಗೆ ಗೊತ್ತಿಲ್ಲ ಸಾಹೇಬ್ರ. ಗೊತ್ತಿಲ್ಲ? ಒಟ್ಟು ಮಾಡಿ ಕೊಡುತ್ತಾನೆ. ಈ ಬಂದು ಯಾರದು? ಇದು ನಂದರಿ, ಆದ್ರೆ ಇಲ್ಲಿಗೆ ಹೆಂಗ್ ಬಂತ್ರಿ ಇದು? ನನಗೆ ಒಂದು ಗೊತ್ತಾಗಲ್ಲ. ಇಲ್ಲ ಸಾಹೇಬ್ರ, ಇದು ಬಂದು ನಂದರಿ, ಆದ್ರೆ ಕಳುವಾಗಿ ಹೋಗಿತ್ತು. ಕಳವಾಗಿ ಹೋಗಿತ್ತು ಅಲ್ವಾ? ಲಕ್ಷ್ಮಣನನ್ನು ಸ್ನೇಹದ ಕಾಣಿಕೆಯಾಗಿ ನೀವೇ ಪ್ರೆಸೆಂಟೇಶನ್ ಕೊಟ್ಟಿದ್ದೀರೋ? ಇಲ್ಲ ಸಾಹೇಬ್ರ, ನಿಜವಾಗ್ಲೂ ಕಳುವಾಗಿ ಹೋಗಿತ್ತು. ಕಳವಾಗಿ ಹೋಗಿದ್ದರೆ ನಮ್ಮ ಸರ್ಕಾರಕ್ಕೆ ಯಾವ ತಿಳಿಸಲಿಲ್ಲ. ಲಕ್ಷ್ಮಣ ಎಲ್ಲಿದ್ದಾನೆ ಹೇಳಿ ನಾಯಕರೇ?
ಇಲ್ಲ ಸಾಹೇಬ್ರ, ನನಗೆ ಗೊತ್ತಿಲ್ಲ. ಗೊತ್ತು ಮಾಡಿಕೊಡುತ್ತಾನೆ. ಕಾನ್ಸ್ಟೇಬಲ್, ಎಸ್ ಸರ್. ಇವನು ಹಿಡಿದುಕೊಂಡು ಚೆನ್ನಾಗಿ ಹೊಡೆಯಿರಿ. ಸೋಮ್ಯಾನ್ ಸರ್. ನಾಯಿಗಳನ್ನು ಚೆನ್ನಾಗಿ ಹೊಡೆಯಿರಿ. ಸಾಹೇಬ್ರೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ, ನಮ್ಮಂತ ಬಿಟ್ಟು ಬಿಡಿ. ನೀನು ಯಾರು ಠಾಣೆ? ನಾನು ಈ ತೆಗ್ಗಿ ನಾಯಕರ ಮನೆಯ ಆಳಮಗ ಸೋಮಲೆ ಅಂತ್ರಿ. ಹಾಗಾದ್ರೆ ನಿನಗೆ 2 minutes ಟೈಮ್ ಕೊಡುತ್ತೇನೆ, ವಿಚಾರ ಮಾಡಿ ಹೇಳು. ಸಾಹೇಬ್ರ, ಆ ಲಕ್ಷ್ಮಣನ ನಾನು ಒಪ್ಪಿಸ್ತನು, ಇಲ್ಲ ಆ ಕಾರ್ಯನ ನಾನಾ ಪೂರೈಸಿ ನಿಮ್ಗೆ ಹಜರು ಮಾಡ್ತೇನೆ. ಎಲ್ಲಿ ಹಿಡಿದು ಕೊಡುತ್ತಾನೆ? ನೋಡ್ರಿ, ನಾಳೆ ಕಪ್ಪರ ಪಡೋಣ ಜಾತ್ರೆ ಐತಿ. ಆ ಜಾತ್ರೆಯಾಗ ಊಟಕ್ಕಂತ ಕರೆಸ್ತೀವಿ, ಅಲ್ಲಿ ಹಿಡಿದು ಕೊಡ್ತೀವಿ. ಆಯ್ತು, ಆದ್ರೆ ಆದರೆ ಒಂದು ಗ್ರೂಪ್ ಇದೆ, ಅವನನ್ನು ಹೇಗೆ ಗುರುತು ಮಾಡಿಕೊಳ್ಳುವುದು? ನೋಡ್ರಿ ಸಾಹೇಬ್ರ, ಆ ಊಟಕ್ಕೆ ಕುಂತಾಗ ನಾನು ಶಿವಪ್ಪನ ಬಿಟ್ಟ ಕಂದಿಲ್ ಹಿಡಿಸ್ತನು ಒಂದು ಮಾತು, ಇಲ್ಲಾಂದ್ರೆ ಅವನ ಮುಂದೆ ನಾನೇ ಕಂದಿಲ್ ಇಡ್ತನು. ಕಂದಿಲಿಟ್ಟ ಮನುಷ್ಯ ಅವ ರೀ. ಇಲ್ಲ, ನೀವೇನು ಗುಂಡು ಹಾಕ್ತಾನಂತಿಲ್ಲ, ಆ ಗುಂಡು ಹಾಕೋ ಕೆಲಸ ನಾನೇ ಗುಂಡು ಹಾಕಿ ಮಾಡಿ ತೋರಿಸ್ತೀನಿ ಸಾಹೇಬ್ರ. ಬೇಡ ಸೌಮ್ಯ, ಬೇಡ. ದೇಶ ರಕ್ಷಣೆಗಾಗಿ ತನ್ನ ಸಂಸಾರವನ್ನೇ ನುಚ್ಚು ನೂರು ಮಾಡಿಕೊಂಡು ತನ್ನ ರಕ್ಷಣೆ ಮಾಡಿಕೊಳ್ಳದೆ ನಮ್ಮ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣಗಿಟ್ಟ ಆ ಶೂರನನ್ನ ನೀವು ಕಾಯ್ಕೊಳ್ಳೋದು ಏನು? ಬೇಡ ಶಿವಣ್ಣ, ಪರಿಸ್ಥಿತಿ ಬಂದಾಗ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರು ಬಹಳಷ್ಟು ಜನ ಅದ. ಈಗಲೂ ಅದ ಪರಿಸ್ಥಿತಿ ಬಂದದ್ರ ಪ್ರಾಣ ಹೋಗ್ಲಿ, ದೇಶಕ್ಕಾಗಿ ಆ ಲಕ್ಷ್ಮಣ ಅರ್ಪಿಸೋಣಪ್ಪ. ಬೇಡಪ್ಪ, ನಮ್ಮ ಪ್ರಾಣ ಕೊಟ್ಟಾದ್ರು ಆ ಲಕ್ಷ್ಮಣ ಭರತ್